ಮಾಡಿದಿರುವಂಥ ಒಂದು ವಿಷಯ. ಮತ್ತು ಇನ್ನೊಂದು ಬಿಲ್ಡಿಂಗ್ಗೆ ಸಂಬಂಧಪಟ್ಟು ಇವಾಗ ನಾನು ನಿಮಗೇನಂತ ಹೇಳಿದ್ದೀನಿ, ಮಂಜುನಾಥ್ ಮತ್ತು ಆಸಿಫ್ ಅನ್ನುವಂಥ ಹುಡುಗರಲ್ಲೇನು ಸೆಕ್ಯೂರಿಟಿ ಓಡಾಡ್ತಾ ಇದ್ದಾರೆ, ಬಿಲ್ಡಿಂಗನ್ನು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾ ಇರೋದು. ಜೊತೆಗೆ ಬಿಲ್ಡಿಂಗ್ಗೆ ಡೋರ್ಸ್ ಆಗಲಿ ಗ್ಲಾಸ್ಗಳಾಗಲಿ ಯಾವುದು ಕೂಡ ಏನೂ ಇದಾಗಲಿಲ್ಲ. ಕಂಪ್ಲೀಟ್ ತರಾತುರಿಯಲ್ಲಿ ಗ್ಲಾಸ್ಗಳನ್ನು ಡೋರನ್ನು ಮುರಿಯ ಬಡಿದು ಡ್ಯಾಮೇಜ್ ಮಾಡಿ ಒಳಗಡೆ ಹೋಗಿ ಕಂಪ್ಲೀಟ್ ಅವರು ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಬೆಂಕಿ ಏನಾದರೂ ಹಿಂಗೆ ಕೆಳಗಡೆ ಬಿತ್ತು ಅಂದರೆ ಅಂಟ್ಕೊಂಡು ಹೋಗ್ಲಿಕ್ಕೆ ಅದೇನಾದರೂ ಒಂದು ಗುಡಿಸಲಿ ಅಥವಾ ಏನಾದರೂ ವುಡನ್ ಇದಕ್ಕೆ ಸಂಬಂಧಪಟ್ಟು ಏನಾದರೂ ಇದ್ದರೆ ಅದು ಕೂಡ ಬೆಂಕಿ ಅಂಟ್ಕೊಂಡಿದೆ ಅಂತ ಅದಕ್ಕೆ ಒಂದು ಅರ್ಥ ಅನ್ನೋದಿದೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಏನಂತಂದರೆ, ಒಂದು ಸಿಗರೇಟ್ ಕುಡಿಯುವಂಥ ಒಂದು ಪ್ರಯತ್ನದಲ್ಲಿ ಯಾವುದೋ ಬಟ್ಟೆಗೆ ಬೆಂಕಿ ಹಚ್ಕೊಂಡು ಆ ಬೆಂಕಿ ಹಚ್ಕೊಂಡಿರೋ ಬಟ್ಟೆಯನ್ನು ಹಿಂಗೆ ಬಿಸಾಕಿದ, ಅದಕ್ಕೆ ಕಂಪ್ಲೀಟು ಮನೆಯೆಲ್ಲ ಸುಟ್ಟೋಯ್ತು ಅನ್ನೋಂಥದ್ದು. ತಾವು ನ್ಯಾಚುರಲ್ ಆಗಿ ಬೇಕಿದ್ರೆ ನಾವೆಲ್ಲರೂ ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಸ್ಕ್ರೀನ್ ಇದೆ, ಇಲ್ಲಿ ವುಡನ್ ಪ್ಯಾನೆಲ್ಸು ಇದೆ. ಬೇಕಾದರೆ ನಾವು ಮಾಮೂಲು ಸಣ್ಣ ಬಟ್ಟೆ ಕೂಡ ಬೇಡ, ಬೇಕಾದರೆ ಒಂದು 1x1 ಸೈಜ್ ಬಟ್ಟೆನೇ ತಗೊಂಡು ಬೇಕಾದರೆ ನಾವು ಅದಕ್ಕೆ ಬೇಕಾದರೆ ಕಿರೋಸಿನ್ ಪೆಟ್ರೋಲು ಬೇಕಾದರೂ ಕೂಡ ಹಾಕಿ ಇದೇ ಟೇಬಲ್ ಮೇಲೆ, ಇದು ವುಡನ್ ಟೇಬಲ್ ಅಥವಾ ಇನ್ನೊಂದು ಇದ್ರ ಮೇಲೆ ನಾವು ಬೇಕಾದರೆ ಹಾಕಿ ಒಂದು 5-10 ನಿಮಿಷ ನಾವು ಬೇಕಾದರೆ ವೇಟ್ ಮಾಡೋಣ, ಬಿಲ್ಡಿಂಗ್ ಹತ್ಕೊಳ್ಳುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗಿರೋಂಥ ಒಂದು ವಿಷಯ ಇದೆ. ಹಾಗಾಗಿ ಒಂದು ಹಾಸ್ಯಾಸ್ಪದವಾಗಿ ಇದು ರೀಲ್ಸು ಇನ್ನೊಂದು ಅಂತ ಹೇಳ್ತಾ ಇರುವಂಥದ್ದನ್ನು ರಾಜ್ಯದ ಜನರು ಏನು ಅಂದ್ಕೊಳ್ತಾರೆ ಅನ್ನೋಂಥದ್ದು ಕೂಡ ಬೇಕಾಗಿತ್ತು. ಹಾಗಾಗಿ ನಾನು ದಯಮಾಡಿ ಇದು ನಿಮಗೆ ಗೊತ್ತಾಗದೇನೋ ಹೊಸದಾಗಿ ಬಂದಿರೋ ಕಾರಣ ನಿಮ್ಮ ಕೆಳಗಡೆ ಇರೋ ಅಧಿಕಾರಿಗಳು ಹೇಳಿರೋದನ್ನು ನಮ್ಮ SP ಅವರು ಏನು ಹೇಳಿದ್ದಾರೆ ಅದನ್ನು ಬಿಡ್ರಿ ತಾವು ದಯಮಾಡಿ. ಯಾಕೆಂದರೆ ಇವಾಗ ನಮಗಂತೂ ಮನೆ ಮೇಲೆ ಆಗಿರುವಂಥ 5-6 ಸಾವಿರ ಜನಗಳ ಜೊತೆ ಆಗಿರೋಂಥ ಒಂದು ದಾಳಿ ಆಗಿರ್ಬೋದು. ನನಗೆ ನಿನ್ನೆ ನಾನೊಂದು ವಿಡಿಯೋ ನಮ್ಮೂರೆಲ್ಲ ಆಗಿರೋ ಘಟನೆಗಳ ಬಗ್ಗೆ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ಲ ನಮ್ಮ ನಾಯಕರುಗಳು ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ರು. DK ಶಿವಕುಮಾರ್ ಅವರು ಪ್ರೆಸ್ ಮೀಟಲ್ಲಿ ಮೋಸ್ಟ್ಲಿ ನಮ್ಮ ನಾಗರಾಜ್ ಕೇಳಿದ್ದಂತ ಅನ್ಕೊಳ್ತೀನಿ, ಅಂದರೆ ತಲೆಗೆ ಇಲ್ಲಿ ಏನಾದರೂ ಒಳಗಡೆ ಹೋಗಿದ್ದೇನಂತ DK ಶಿವಕುಮಾರ್ ಅವರು ಕೇಳಿದಾಗ, ತಲೆಗೆ ಬಿದ್ದಿದ್ರೆ ಅವ್ರು ಹೆಂಗೆ ಮಾತಾಡ್ತಾ ಇದ್ರು ಅಂತೇಳಿ ಪ್ರಶ್ನೆ ಕೇಳಿದಾಗ ಇಮಿಡಿಯೇಟಾಗಿ ಅವ್ರು ನನಗೆ ಗೊತ್ತಿಲ್ಲ ಅಂತೇಳಿ ತಲೆ ತಗ್ಗಿಸ್ಕೊಡ್ತಾರೆ. ಸೊ ನಾನು ಹೇಳ್ತಾ ಇರೋದು ಏನಂತಂದರೆ, ಈ ವಿಷಯದಲ್ಲಿ ನೋಡಿ ಪೊಲೀಸರು 3 ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಅವನು ಸತೀಶ್ ರೆಡ್ಡಿಗೆ ಪೆಟ್ಟಾಗಿದೆ ಅಂತೇಳಿ ಇಲ್ಲಿ 7-7:30 ಇನ್ನ ಗಲಾಟೆ ಆಗ್ತಾ ಇದ್ದೇನೆ ಇಲ್ಲನ್ನು ಅವನ್ನ ತಪ್ಪಿಸಿದ್ದಾರೆ. OPDಯಲ್ಲಿ ತಲೆಗೆ ಕ್ಲಾತ್ ಸುಟ್ಟಿದ್ದಾರೆ. ಇವಾಗ ನಾವು ವಿಡಿಯೋಗಳು ರಿಲೀಸ್ ಮಾಡಿರೋದು ನಮ್ಮ ಹುಡುಗರಿಗೆಲ್ಲ ತಲೆಗೆ ಗಾಯ ಆಗಿರುವಂಥದ್ದು, ಬ್ಲಡ್ ಸೋರ್ತಾ ಇರುವಂಥದ್ದು, ಹಂಗೆ ಕೈಯಲ್ಲಿ ಇಟ್ಕೊಂಡು ಹಂಗೆ ಆಸ್ಪತ್ರೆಗಳಿಗೆ ಹೋಗಿ ಮಾರನೇ ದಿನ ಪ್ರೆಸ್ ಮುಂದೆ ಅವರೆಲ್ಲರನ್ನೂ ಕೂಡ ನಾವು ಪ್ರೆಸೆಂಟ್ ಮಾಡಿದ್ವಿ. ಸತೀಶ್ ರೆಡ್ಡಿಗೆ ಅಂಥ ಒಂದು ಗಾಯ ಆಗಿಬಿಟ್ಟು ಅವನಿಗೇನು ಬ್ರೈನ್ ಡ್ಯಾಮೇಜ್ ಆಗಿಬಿಟ್ಟು ಅವನು ಕೋಮಾದಲ್ಲಿ ಇರುವಂಥ ಒಂದು ಪರಿಸ್ಥಿತಿ ಇಂಥದ್ದು ಯಾವುದೂ ಕೂಡ ಇಲ್ಲ. ಅವನು ಇದ್ದಕ್ಕಿದ್ದಂಗೆ ಇಲ್ಲಿಂದ ಚಾನಲ್ ಶೇಖರ್ನ ಮತ್ತು ಸತೀಶ್ ರೆಡ್ಡಿನ ಪೊಲೀಸರು ತಗೊಂಡೋಗ್ಬಿಟ್ಟು ಅವನ ತಲೆಗೆ ಬಟ್ಟೆ ಸುತ್ತಿದ್ರು. ಅಟ್ಲೀಸ್ಟ್ ಅವನಿಗೆ ಏನಾದರೂ ಗಾಯಗಳಾಗಿದ್ದರೆ ಒಂದು ವಿಡಿಯೋ ಮಾಡಬೇಕಾಗಿತ್ತು, ರಕ್ತದ ಗಾಯಗಳನ್ನ. ಒಂದು ಎರಡನೇದು ಬಂದು 5-10 ನಿಮಿಷದಲ್ಲೇ ಆಂಬುಲೆನ್ಸ್ನಲ್ಲಿ ನಿಂತ್ಬಿಟ್ಟು ರವಿಕುಮಾರ್ ASPನೇ ಅಲ್ಲಿ ಸ್ವತಃ ಹೋಗ್ಬಿಟ್ಟು ಅವನ್ನ ಸತೀಶ್ ರೆಡ್ಡಿನ ಆಂಬುಲೆನ್ಸಲ್ಲಿ ಕೂಡಿಸಿ ಬೆಂಗಳೂರಿಗೆ ಕಳಿಸಿದ್ರು. ಅವನು ಆರಾಮಾಗಿ ನಡ್ಕೊಂಡು ಬಂದು ಆಂಬುಲೆನ್ಸಲ್ಲಿ ಕೂತಿದ್ದನ್ನು ನಾನು ನಿಮ್ಗೆ ತೋರಿಸಿದ್ದೆ, ಮತ್ತು ಅವ್ನು ವಿಕ್ಟ್ರಿ ಸಿಂಬಲ್ನ ತೋರಿಸಿದ್ದು ನಾನು ತೋರಿಸಿದ್ದೆ. ಅಂದರೆ ಈ ಕ್ಷಣಕ್ಕೂ ಮತ್ತೆ ಜಮೀರ್ ಅಹಮದ್ ಅವರೇ ಸ್ವತಃ ಸತೀಶ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ರಾಜಶೇಖರ್ ಸತ್ತಿದ್ದು ಅಂತೇಳಿ ಎಲ್ಲ ಟಿವಿಗಳ ಮುಂದೆ ಹೇಳಿದ ಮೇಲೂ ಕೂಡ ಇವತ್ತು ಆ ಗನ್ಮ್ಯಾನ್ಗಳಿಗೆ ಮಾಲೀಕ ಸತೀಶ್ ರೆಡ್ಡಿ ಅಂತೇಳಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಹೇಳಿದಾಗ ಸತೀಶ್ ರೆಡ್ಡಿನೂ ಕೂಡ ಇವತ್ತು ಬಂಧನ ಮಾಡದೇ ಇರುವಂಥ ಒಂದು ಸ್ಥಿತಿ. ಅದೇ ಗನ್ಮ್ಯಾನ್ಗಳನ್ನ ಕರ್ಕೊಂಡು 9 ಗಂಟೆಗೆ ಭರತ್ ರೆಡ್ಡಿ ನಮ್ಮ ಮನೆ ಮುಂದೆ ಬಂದು ಅದೇ ಪ್ರೈವೇಟ್ ಗನ್ಮ್ಯಾನ್ಗಳು ಆ ರಾಜಶೇಖರ್ ಸುತ್ತಿವರದೇ ಓಡಾಡ್ತಾ ಇರ್ತಾರೆ. ಅವರು ಆ ಹುಡುಗ ಹಿಂತಿರುಗಿ ಓಡೋ ಟೈಮ್ನಲ್ಲಿ ಅವನ್ನ ಫೈರ್ ಮಾಡಿ ಸಾಯಿಸಿದ್ದು. ಒಂದು 4-5 ಅಡಿ ಡಿಸ್ಟೆನ್ಸಲ್ಲೇ ಭರತ್ ರೆಡ್ಡಿ ಅಲ್ಲೇ ಇದ್ದಾನೆ. ಆ ಸಂದರ್ಭದಲ್ಲಿ ಭರತ್ ರೆಡ್ಡಿನೂ ಇದುವರೆಗೆ ಅರೆಸ್ಟ್ ಮಾಡಿಲ್ಲ. ಅಂದರೆ ಏನು ನಡೀತಾ ಇದೆ ಅನ್ನೋದನ್ನ ಇವತ್ತು ನೀವೇ ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ. ಇವತ್ತು ಅದೇ ಅವ್ರನ್ನ ಬಂಧನ ಮಾಡಿದ್ರೆ ಇದ್ದ ಪಡ್ಡೆ ಹುಡುಗರು ಅವ್ರೇನು ರೀಲ್ಸಿಂದ ಹೋಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳುವಂಥ ಪೊಲೀಸರ ಗನಾಧಾರಿ ಇನ್ವೆಸ್ಟಿಗೇಷನ್, ಒಂದು ಹಾಸ್ಯಾಸ್ಪದ ಒಂದು ಹೇಳಿಕೆಗಳು ಆದರೂ ಕೂಡ ಇಂಥದ್ದು ಯಾರು ಕೂಡ ಧೈರ್ಯ ಮಾಡುವಂಥ ಕೆಲಸ ಯಾರೂ ಮಾಡಲ್ಲ. ಇವತ್ತಿಗೂ ಕೂಡ ಕಂಪ್ಲೀಟ್ ಬಳ್ಳಾರಿಯಲ್ಲಿ ಇವತ್ತು ಅವರು ರಾಜೇಶ್ ಅಂತೇಳಿ ಇವಾಗೇನು AC ಬಂದಿದ್ದಾರೆ, ಅವರು ರಾತ್ರಿ ಹಗಲು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ.
ನನಗೆ ತಿಳಿದಷ್ಟು ಮಟ್ಟಿಗೆ ಅವ್ರು ಬಂದ್ಮೇಲೆ 5-6 ಕಡೆ ಇವತ್ತು ರೇಡ್ ಮಾಡಿದ್ದಾರೆ. ಕಂಪ್ಲೀಟ್ ಎಲ್ಲ ಕಡೆ ಉಸುಗಾಗಿರ್ಬೋದು, ಪಡಿತರ ಅಕ್ಕಿ ಆಗಿರ್ಬೋದು, ಬೇರೆ ಬೇರೆ ಈ ಅಕ್ರಮ ಕೆಲಸಗಳನ್ನ ಅವ್ರ ರೂಟಲ್ಲಿ ಅವ್ರ ಇಲಾಖೆ ವ್ಯಾಪ್ತಿ ಒಳಗಡೆ ಬರುವಂತ ಇದ್ರ ಮೇಲೆ ಅವ್ರು ರೇಡ್ ಮಾಡ್ತಾ ಇದ್ದಾರೆ. ಪೊಲೀಸರು ಈ ಕ್ಷಣಕ್ಕಾದ್ರೂ ಕೂಡ SP ಫಸ್ಟ್ ಅವ್ನ SP ರವಿಕುಮಾರ್ ಏನಿದ್ದಾನೆ ಅವನ್ನ ನಂಬೋದನ್ನ ಫಸ್ಟ್ ಬಿಡಿ. ಇಷ್ಟೊತ್ತಿಗಾಗ್ಲಿ ಇವರೆಲ್ಲರನ್ನ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಬಂಧನ ಮಾಡಿ ASP ಸಿಟಿ DSPನ ಇವತ್ತು ಹೊರಗಡೆ ಕಲಿಸ್ಬಿಟ್ಟಿದ್ರೆ ಅಟ್ಲೀಸ್ಟ್ ಆದ್ರೂ ಕೂಡ ಜನಗಳಲ್ಲಿ ಆಯ್ತು ಸರ್ಕಾರ ಒಂದು ಕ್ರಮ ಕೈಗೊಳ್ತಾ ಇದೆ, ಒಂದು ಭಯದ ವಾತಾವರಣ. ಈ ಕ್ರಿಮಿನಲ್ಸ್ಗಳಿಗೆ ಅಟ್ಲೀಸ್ಟ್ ನಾವಿನ್ನು ತಪ್ಪು ಮಾಡ್ಲಿಕ್ಕೆ ಹೋದ್ರೆ ನಮಗಿನ್ನ ಬಹಳ ಗಂಭೀರವಾಗಿ ಶಿಕ್ಷೆ ಆಗುತ್ತೆ. ಒಬ್ಬ ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಅಂತ MLAಗಳನ್ನೇ ಬಿಟ್ಟಿಲ್ಲ. ಇವತ್ತು ಸರ್ಕಾರ ಪೊಲೀಸರು ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ಬರ್ತಾ ಇತ್ತು. ಆದರೆ ಇವತ್ತು 25 ದಿನಗಳಾದರೂ ಕೂಡ 3 ಗನ್ಮ್ಯಾನ್ಗಳನ್ನ ಬಿಟ್ಟರೆ ಇನ್ನು ಯಾರನ್ನೂ ಕೂಡ ಬಂಧನ ಮಾಡಿಲ್ಲ. ಕೆಲವೊಂದು ವಿಡಿಯೋಗಳನ್ನ ನಿಮ್ಮ ಹತ್ರ ಇರುವಂತದನ್ನೇ, ಬಟ್ ನಿಮಗೆ ಹೆಸರುಗಳು ಗೊತ್ತಿರ್ಲಿಕ್ಕಿಲ್ಲ. ನಟೋರಿಯಸ್ ರೌಡಿ ಗ್ಯಾಂಗ್ಗಳೇನಿದ್ರು ಬಳ್ಳಾರಿಯಲ್ಲಿ, ಭರತ್ ರೆಡ್ಡಿ ಹಿಂಬಾಲಕರು ಪೊಲೀಸರ ಮೇಲೆ ಯಾವ ರೀತಿ ದಬ್ಬಾಳಿಕೆ ಮಾಡಿ ಪೊಲೀಸರನ್ನೇ ತಳ್ಳಿ ಲಾಠಿಗಳನ್ನ ಅವ್ರ ಕೈಯಿಂದ ಕತ್ಕೊಂಡ್ಬಿಟ್ಟು ನಮ್ಮ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂಥವ್ರು, ಬಾಟಲ್ಗಳು ಎಸೆದಿರುವಂಥವ್ರು, ಅವ್ರ ಹೆಸರುಗಳ ಸಮೇತ ವಿಡಿಯೋ ಇದೆ, ನಾನು ತೋರಿಸ್ತೀನಿ. ಕನಿಷ್ಠ ಪಕ್ಷ ಅವ್ರನ್ನು ಕೂಡ ಇವತ್ತುವರೆಗೂ ಕೂಡ ಬಂಧನ ಮಾಡದಿರುವಂಥ ಒಂದು ದುಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಪೊಲೀಸ್ ವ್ಯವಸ್ಥೆ ಇದೆ ಅಂತಂದ್ರೆ ಇನ್ನ ಏನ್ ಬೇಕಾದ್ರೆ ಇನ್ನ ಒಂದು 4-5 ದಿನಕ್ಕೆ ಇನ್ನೊಂದು ಘಟನೆ ಅಂತ ಹೇಳಿ ನಾವು ಬರೋ ದಿನಗಳಲ್ಲಿ ಕೇಳೋ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಬರ್ಬೋದಾ ಅನ್ನೋಂಥ ಒಂದು ಪ್ರಶ್ನೆ ಮೂಡುತ್ತೆ. ನಾನು SP ಅವರು ಹೌದು, ಯಾಕಂದ್ರೆ ನಾನು ಪಾಪ ಅವರು ಒಂದು ಮಾತನ್ನು ಹೇಳಿದ್ರು, 11 years ಇಂದ ಅಬೆಂಡೆಂಟ್ ಪ್ರಾಪರ್ಟಿ ಅಂತ ಹೇಳಿ ಹೇಳಿದ್ರು. ನಿಮಗೆ ಗೊತ್ತಿದೆ 23 ಮೇವರೆಗೆ ಜೇಸ್ಪೈರ್ ಅವರು ಅವ್ರಿಗೆ ಆಗಿರುವಂತ ತಮಿಳ್ನಾಡಲ್ಲಿ ಅವ್ರಿಗೇನೋ ಸ್ವಲ್ಪ ED, ಇನ್ಕಮ್ ಟ್ಯಾಕ್ಸ್, CBI ರೇಡ್ಗಳೆಲ್ಲ ಆಗ್ಬಿಟ್ಟು ಅವರು ಡ್ರಾಪ್ ಆಗಿ ಹೋಗಿರುವಂತ ಒಂದು ಪರಿಸ್ಥಿತಿ. ನಾನು ಹೇಳ್ತಿರೋದು 23 ಮೇ ತನಕ ಅವ್ರು ಇಲ್ಲೇ ಇದ್ದು ಮಾರ್ಕೆಟಿಂಗ್ ಎಲ್ಲ ಮಾಡೋ ಪ್ರಯತ್ನ ಮಾಡಿ ಹೆಲಿಕಾಪ್ಟರ್ಗಳೆಲ್ಲ ಅಲ್ಲಿ ಲ್ಯಾಂಡ್ ಮಾಡಿರುವಂತದ್ದು 2 ವರ್ಷ ಕೂಡ ಆಗಿಲ್ಲ. ಸರ್ ನೀವು ಒಂದ್ ಕಡೆ ಅವ್ರು ಒಳ್ಳೆ ಆಫೀಸರ್ ಅಂತೀರಿ, ಒಂದ್ ಕಡೆ ಹಿಂಗೂ ಹೇಳ್ತೀರಿ. ನಾನು ಹೇಳ್ತಾ ಇರೋದು ಮಸೂದ್, ನಾನು ಹೇಳ್ತಾ ಇರೋದು ಒಳ್ಳೆ ಅಧಿಕಾರಿ ಅಂತ ಹೇಳಿ ಒಳ್ಳೆ ಆಫೀಸರ್ ದಿಕ್ತಪ್ಪ ಪ್ರಶ್ನೆ ಬರೋದಿಲ್ಲ, ಮಿಸ್ಗೈಡ್ ಆಗೋ ಬರೋದಿಲ್ಲ. ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಹೇಳ್ತಾ ಇರೋದು ಒಬ್ಬ ಅಧಿಕಾರಿಯಾಗಿ ಅವ್ರಿಗೆ ಹಿಂದೆ ಕೆಲವೊಂದು ಇನ್ವೆಸ್ಟಿಗೇಷನ್ಗಳು ಏನ್ ಮಾಡಿದ್ದಾರೆ ಅದರಿಂದ ಇವನ್ ಎಲ್ಲರೂ ಕೂಡ ಇಡೀ ರಾಜ್ಯ ನೋಡಿರುವಂತ ಒಂದು ವಿಷಯ. ಆ ನಂಬಿಕೆ ನಮ್ಗೆಲ್ಲರಿಗೂ ಇದೆ. ದಯಮಾಡಿ ಆ ನಂಬಿಕೆ ಕಳ್ಕೋಬಾರ್ದು ನಾವ್ಯಾರು ಕೂಡ. ಯಾಕಂದ್ರೆ ಕೆಳಗಡೆ ಅಧಿಕಾರಿಗಳು ಏನು ಮೇಲ್ನೋಟಕ್ಕೆ ರೀಲ್ಸ್ಗಾಗಿ ಹುಡುಗರು ಬಂದು ಸಿಗರೇಟ್ಗೆ ಹಚ್ಕೊಳ್ಳೋ ಟೈಮ್ನಲ್ಲಿ ಬಿಲ್ಡಿಂಗ್ ಎಲ್ಲ ಸುಟ್ಟೋಯ್ತು ಅಂದ ತಕ್ಷಣ ಅದೇ ಮಾತನ್ನ ಅವರು ಮೀಡಿಯಾ ಮುಂದೆ ಮತ್ತೆ ಇನ್ನೊಂದು 11 ವರ್ಷದಿಂದ ಅಬೆಂಡೆಂಟ್ ಅಂತ ಹೇಳಿದಾಗ ಅಲ್ಲಿ ಅಧಿಕಾರಿಗಳು ಅವ್ರಿಗೆ ಹೇಳಿ ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನ ತಕ್ಷಣ ಅವ್ರು ಹೇಳ್ಬಿಟ್ಟಿದ್ದಾರೆ. ಅದ್ರ ಬದಲಾಗಿ ಅವರು ಮಿಸ್ಗೈಡ್ ಆಗದೆ ಇರಲಿ. ಯಾಕಂದ್ರೆ ಇವತ್ತು ಬಳ್ಳಾರಿಯಲ್ಲಿ ಇರುವಂತ ಈ ಅಧಿಕಾರಿಗಳು ಸಿಟಿ DSP ಆಗಿರ್ಬೋದು, ರವಿಕುಮಾರ್ ಅವರು, ಅವರೇ ಕ್ರಿಮಿನಲ್ಸ್. ಇವಾಗ ಪೊಲೀಸ್ ವೇಷದಲ್ಲಿ ಇರುವಂತ ಕ್ರಿಮಿನಲ್ಸ್ ಅವರು. ಸೊ ಅವರು ಹೇಳೋ ವಿಚಾರಗಳನ್ನ ದಯಮಾಡಿ ಕೇಳಿದ್ದೇನೆ. ಸ್ವಲ್ಪ ಒಂದಿನ ತಡ ಆದ್ರೂ ಕೂಡ ಪರವಾಗಿಲ್ಲ. ಆ ಪ್ರಾಪರ್ಟಿ ಹೇಗಿದೆ, ಅಲ್ಲಿ ಯಾರಿದ್ರು, ಅಲ್ಲಿ ಜೇಸ್ಪೈರ್ ಅನ್ನೋರು ಎಷ್ಟುವರೆಗೆ ಇದ್ರು, ಮತ್ತು 4 ತಿಂಗಳ ಹಿಂದೆನೇ FIR ಆಗಿದೆ, ಅಲ್ಲಿ ಕಳುವಾಗಿದೆ ಅಂತ ಹೇಳಿ. ಆಗಿದೆ ಅಂತಂದ್ರೆ 3 ಬಂಧನನೂ ಮಾಡಿದ್ದಾರೆ ಜಸ್ಟ್ 4 months ಬಿಫೋರ್. ಹಾಗಿದ್ದಾಗ ವರ್ಷಾನುಗಟ್ಲೆಯಿಂದ ಇದು ಅಬೆಂಡೆಂಟ್ ಅನ್ನುವಂಥ ಪದ ಅವರು ಏನ್ ಬಳಸಿದಾರಲ್ಲ ಅದು ಮಾಹಿತಿ ಕೊರತೆಯಿಂದ ಮಾಡಿರೋ ಕಾರಣ ಇನ್ ಮುಂದೆ ಆಗದಿರ್ಲಿ ಅಂತ ಹೇಳಿ. ಈಗ ನೀವು ಸಿಗರೇಟ್ ಸೇದಿದ್ರೆ ಹಿಂಗ ಹಾಕಿದ್ರೆ ಅದೇನು ಅಲ್ಲಿ ಏನು ಗುಡಿಸಲಲ್ಲ, ಏನು ಅಲ್ಲ, ಪ್ಲಾಟ್ಫಾರ್ಮ್ ಇರುತ್ತೆ, ಆರು ಹೋಗ್ಬೋದು ಅಂತ ಹಂಗಂದ್ರೆ ಮತ್ತೆ ಇದನ್ನ ಏನನ್ನ ಬಳಸಿ ಖಂಡಿತವಾಗ್ಲು ಇದು 100ಕ್ಕೆ ಬೇರೆ ಬಳಸಿದಾರೆ. ನಿಮ್ಗೆ ಸ್ಪಷ್ಟವಾಗಿ ಆ ಬೈಕಲ್ಲಿ ಒಂದು 6 ಮಂದಿ ಆಲ್ರೆಡಿ ಕಾಲುವೆ ಮೇಲೇನೆ ಇದ್ರಂತೆ. ಇವರು ಈ 12 ಮಂದಿ ನೋಡಿದ್ರಲ್ಲ, 8 ಮಂದಿ ವಿಡಿಯೋದಲ್ಲಿ ಸರಿಯಾಗಿದ್ದಂತ ಕರೆಕ್ಟ್ ಆಗಿ ಆ 8 ಮಂದಿ ಮಾತ್ರ ಬಂಧನ ಮಾಡಿದ್ದಾರೆ. ಖಂಡಿತವಾಗ್ಲು 100ಕ್ಕೆ 100 ನೋಡಿ ಪೆಟ್ರೋಲು ಡೀಸೆಲ್ ಬಳಸಿದ್ದೇನೆ ಅಷ್ಟೊಂದು ಬಿಲ್ಡಿಂಗ್ ಇಂದ ಕಂಪ್ಲೀಟ್ ಆ ರೀತಿ ಸುಟ್ಟೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಿಗರೇಟ್ ಸೇದೋದ್ರಿಂದ ಅಲ್ಲಿ ಏನೋ ಒಂದು ಕೆಳಗಡೆ ಅವರು ಸಪೋಸ್ ಅವ್ನು ಸಿಗರೇಟ್ ಸೇದ ಅವನು ಕೆಳಗಡೆ ಆಗ್ತಾನೆ ಅಂದ್ರೆ ನನಗೊಂದು ಉದಾಹರಣೆ ನಾನು ಹೇಳ್ತೀನಿ. ಎಷ್ಟೋ ಮಂದಿ ಸ್ನೇಹಿತರು ನಮ್ಮ ಜೊತೆಯಲ್ಲಿ ಸಿಗರೇಟ್ ಕುಡಿಯುವಂಥವ್ರು ಬಹಳ ಮಂದಿ ಇರ್ತಾರೆ. ಸಿಗರೇಟ್ ಕುಡಿದು ಅವನು ಸಿಗರೇಟ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವನು ಕೆಳಗಡೆ ಹಾಕಿದ್ಮೇಲೆ ಕಾಲಿಂದ ಆದ್ರೂ ಅದನ್ನ ಕ್ಲೀನ್ ಮಾಡ್ತಾರೆ, ಅಂದ್ರೆ ಬೆಂಕಿ ಆರಿಸೋ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವನು ಸಿಗರೇಟ್ ಕುಡಿದು
ಒಂದ್ ವೇಳೆ ಅವ್ರು ಸಿಗರೇಟ್ ಕುಡಿದು ಹಾಗೆ ಆಗ್ತಾರೆ ಬೆಂಕಿ ಹಚ್ಚನೆ ಅಂತ ಹೇಳಿ ಅಂದ್ರೆ ಕಾಮನ್ ಆಗಿ ಒಬ್ಬ ಸಾಮಾನ್ಯ ಮನುಷ್ಯ ಯೋಚನೆ ಮಾಡಿದ್ರು ಕೂಡ ಅದು ಮೇಲ್ನೋಟಕ್ಕೆ ಅರ್ಥ ಆಗ್ತದೆ. ಸಿಗರೇಟ್ ನಾವೆಲ್ಲ ಸ್ನೇಹಿತರೆಲ್ಲ ಕುತ್ಕೊಂಡು ಸಿಗರೇಟ್ ಕುಡಿಯೋರು ಇರ್ತಾರೆ. ಅವ್ನು ಸಿಗರೇಟ್ ಕುಡಿದು ಕೆಳಗಡೆ ಹಾಕಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಆರಿಸೋ ಪ್ರಯತ್ನ ಮಾಡ್ತಾರೆ. ಯಾರು ಪೊಲೀಸರು ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಅಂದ್ರೆ ಯಾರೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ಬಂಧಿಸಿದಾರೋ ಅವ್ರು ಒಪ್ಕೊಂಡಿದ್ದಾರೆ. ಅಂದ್ರೆ ನಾವ್ ಈ ತರ ಮಾಡಿದ್ವಿ ಅಂತ ಕೋರ್ಟ್ಗೆ ಹೋದಾಗ ನೀವ್ ಅದೇನಾದ್ರು ಚಾಲೆಂಜ್ ಮಾಡ್ಬೋದು. ಬ್ರದರ್, ನಾನು ಇಷ್ಟ ಹೇಳ್ತಾ ಇರೋದು, ಇವಾಗ ಹೇಗೂ ನಾನಂತೂ ಇವಾಗ ಆಗಿರುವಂತ ಪ್ರಕರಣದಲ್ಲಿ ಸರ್ಕಾರ ಸಂಪೂರ್ಣ ವೈಫಲ್ಯ ಆಗಿರುವಂಥದ್ದು. CIDಗೆ ಕೊಟ್ಟಿದ್ದಾದ್ಮೇಲೆ ಕೂಡ ನಿಮಗೆ 1ನೇ ತಾರೀಕು ಘಟನೆ ಆಗಿದೆ. CIDಗೆ ಯಾವಾಗ ಕೊಟ್ಟಿರ್ಬೋದು ಹೇಳಿ? 2ನೇ ತಾರೀಕು 3ನೇ ತಾರೀಕು ಸಾರಿ 7ನೇ ತಾರೀಕು 5ನೇ ತಾರೀಕು ಇರ್ಬೋದು. ಆಗ್ಲಿ 1ನೇ ತಾರೀಕಿಂದ 5ನೇ ತಾರೀಕು ಕೊಟ್ಟಿದ್ದಾರೆ. ಇವತ್ತು ಎಷ್ಟು ದಿನ ಆಗಿದೆ? 20 ದಿನ ಆಗಿದೆ. 20 ದಿನದವರೆಗೂ ಕೂಡ CID ಅವರಿಗೆ ಇಷ್ಟೆಲ್ಲ ಮೀಡಿಯಾಗಳಲ್ಲಿ ಟೋಟಲ್ ಪ್ರೈವೇಟ್ ಗನ್ಮೆನ್ಗಳು ಫೈರ್ ಮಾಡಿದ್ದು, ಬಾಟಲ್ಗಳು ಎಸೆದಿದ್ದು, ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನ ತಗೊಂಡು ಬಂದ್ರೆ ಪೊಲೀಸರಲ್ಲಿ ತಡೆದು ಆ ಹುಡುಗರನ್ನೆಲ್ಲ ಇದು ಮಾಡಿದ್ದು. ಒಬ್ಬ ಆಟೋ ಡ್ರೈವರ್ನ ಅರೆಸ್ಟ್ ಮಾಡಿಲ್ಲ, ಆಟೋ ಮಾಲೀಕ ಯಾರು ಅನ್ನೋದನ್ನ ಅರೆಸ್ಟ್ ಮಾಡಿಲ್ಲ, ಆಟೋದಲ್ಲ ಪೆಟ್ರೋಲ್ ಬಾಂಬ್ಗಳು ಯಾರು ತಗೊಂಡು ಬಂದಿದ್ದನ್ನೋರ್ನ ಅರೆಸ್ಟ್ ಮಾಡಿಲ್ಲ. ಪೊಲೀಸರನ್ನೇ ದಬ್ಬೆ ಅವ್ರ ಕೈಲಿರುವಂತ ಲಾಠಿಗಳನ್ನ ಕತ್ಕೊಂಡ್ಬಿಟ್ಟು ಮುಂದಕ್ಕೆ ನುಗ್ಗಿ ಮನೆ ಹತ್ರ ಬಂದಿರುವಂತ ಭರತ್ ರೆಡ್ಡಿ ಮತ್ತು ಅದನ್ನ ಫಾಲೋವರ್ಸ್ ಅನ್ನ ಅರೆಸ್ಟ್ ಮಾಡಲಿಲ್ಲ. ಅಂದ್ರೆ ಎಲ್ಲಿಗೆ ಹೋಗ್ತಾ ಇದೆ? ಹಾಗಾಗಿ ನಾನು ವಿಷಯ ಏನಂತಂದ್ರೆ, ಇದನ್ನ ನಾವು CBI ಎಂಕ್ವೈರಿಗೆ ನಾಳೆ ಮಂಗಳವಾರ ಸದನದಲ್ಲಿ ನಮ್ಮ ಇಡೀ ಪಕ್ಷ ನಾವು ಇದನ್ನ ಪ್ರಸ್ತಾಪ ಮಾಡೋದಲ್ಲ. ಇದನ್ನ CBI ಎಂಕ್ವೈರಿಗೆ ನಾವು ಹೋರಾಟ ಮಾಡೋದು 100ಕ್ಕೆ 100. ಅದರೊಟ್ಟಿಗೆ ಈ ಸರ್ಕಾರ ಏನು ಎದೆ ತಟ್ಕೊಂಡು 7 ಪ್ರಕರಣಗಳನ್ನ ನಾನು CBI ಕೊಟ್ಟಿದ್ದೇನೆ ಅಂತ ಏನು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಕಣ್ಮುಂದೆ ಆಗಿರುವಂತ ಈ ಘಟನೆ, ಒಬ್ಬ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತನೇ ಕೊಲೆಯಾಗಿರುವಂತ ಈ ಘಟನೆಯನ್ನ ನೀವು CBI ಕೊಡ್ಲಿಕ್ಕೆ ನೀವು ಯಾಕೆ ಹಿಂದೇಟ್ ಆಗ್ತಾ ಇದ್ದೀರಿ? ಅಥವಾ ನೀವು ಕೊಟ್ಟಿರೋ CID 20 ದಿನಗಳಿಂದ ಏನ್ ಮಾಡಿದೆ? 20 ದಿನಗಳು ಬೇಕಾಗಿತ್ತು ಇದಕ್ಕೆ. ಎಲ್ಲ ರೆಡ್ ಹ್ಯಾಂಡೆಡ್ ಆಗಿ ಪ್ರೂಫ್ಸ್ ಕಣ್ಮುಂದೆನೇ ಇರೋ ಟೈಮ್ನಲ್ಲಿ CID ಕೂಡ 20 ದಿನಗಳು ಬೇಕಾಗಿತ್ತ. ಸೊ ಹಾಗಾಗಿ ಇದು CBI ಎಂಕ್ವೈರಿ ಆಗೋದ್ರ ಮೂಲಕನೇ, ಹಾಗಾಗಿ ಈ ಮನೆಗೆ ಬೆಂಕಿ ಹಚ್ಚ ಪ್ರಕರಣದಿಂದ ಹಿಡ್ಕೊಂಡು ಇವತ್ತು ನಮ್ಮ ಮನೆ ಮೇಲೆ ದಾಳಿ ಆಗಿರುವಂತ ಪ್ರಕರಣ ಎಲ್ಲದನ್ನೂ ಕೂಡ CBIಗೆ ನಾವು ಕಾನೂನು ಹೋರಾಟದಲ್ಲಿ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ನಾನು ಹೋರಾಟ ಮಾಡಿ ಈ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇದರಲ್ಲಿ ನಾವು ಹಿಂದೇಟ್ ಆಗ್ತೇನೆ. ಈ ಕ್ರಿಮಿನಲ್ಸ್ಗೆ ಬುದ್ಧಿ ಹೇಳೋದ್ರ ಮೂಲಕ ಬಳ್ಳಾರಿಗೆ ಶಾಶ್ವತವಾಗಿ ಮಂಗಳವಾರ ಚರ್ಚೆ ಮಾಡೋದು ಮೊನ್ನೆ ಎಲ್ಲ ಕಂಪ್ಲೀಟ್ ಮೊನ್ನೆ ಸದನದಲ್ಲೆಲ್ಲ ಕೂಡ ಚರ್ಚೆ ಮಾಡಿ ಗವರ್ನರ್ಗೆ ಸಂಬಂಧಪಟ್ಟ ವಿಷಯಗಳೆಲ್ಲ ಕೂಡ ಆದ್ಮೇಲೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ತೀರ್ಮಾನ. ಇವತ್ತು ಬಿಗ್ಗೆಸ್ಟ್ ಲೀಡರ್ಸ್ ಆಗಿ ನೀವು ಆಗ್ತಕ್ಕಂಥ ರಾಜ್ಯ ಸ್ಟೇಜ್ ಮಾಡಿರ್ತಕ್ಕಂಥ ಲೀಡರ್ಸ್ಗೆ ಈ ಪರಿಸ್ಥಿತಿ ಇದೆ. ಸಾಮಾನ್ಯ ಜನ ಪರಿಸ್ಥಿತಿ ಪೊಲೀಸ್ ಅನವಶ್ಯಕವಾಗಿ ಅವ್ರನ್ನ ರೀಲ್ಸ್ ಮಾಡಿದ್ದಾರೆ, ಇವರೇ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಫೇಕ್ ಸ್ಟೇಟ್ಮೆಂಟ್ ಹೇಳಿ ಅವ್ರನ್ನ ಒಂಥರ ಸಮಸ್ಯೆ ಬಿಟ್ಟು ಮಾಡ್ತಾರೆ. ಖಂಡಿತವಾಗ್ಲಿ ಸಣ್ಣ ಸಣ್ಣ ಹುಡುಗರಿಲ್ಲ, ಅವ್ರು ಇಡೀ ಬರ್ ವಿಡಿಯೋ ನೋಡ್ತೀರಿ. ಇವಾಗ ನೀವು ದೂರು ಕೊಟ್ಟಿದ್ರಲ್ಲಿ ಉಪಕರಣಗಳು ಎಲ್ಲ ಸುಟ್ಟಿದಾವ ಅಂತ ಹೇಳಿದ್ರಿ. SP ಅವರು ಸ್ಥಳಕ್ಕೆ ವಿಸಿಟ್ ಮಾಡಿದಾಗ ಅಂತ ಉಪಕರಣ ಏನು ಇಲ್ಲ ಅಂತ ನಾನು ಕಂಪ್ಲೇಂಟ್ ಕಾಪಿ ಕೊಡ್ತೀನಿ. ನಾವು ಕಂಪ್ಲೇಂಟ್ ಅಲ್ಲೇ ಅಲ್ಲ, ಕಂಪ್ಲೇಂಟ್ ಅಲ್ಲೇ ನಾವು ರೀತಿ ಕೊಟ್ಟಿಲ್ಲ. ನಾವು ಕಂಪ್ಲೇಂಟ್ ಕಾಪಿ ನಿಮಗೆ ನಾನು ಬೇಕಂದ್ರೆ ಇದೇ ನನಗೆ ಅವರು ಮಾಡ್ಕೊಂಡು ಕಾಪಿ ನಾವು ಕಂಪ್ಲೇಂಟ್ ಏನ್ ಕೊಟ್ಟಿದೀವಲ್ಲ ಆ ಕಂಪ್ಲೇಂಟ್ ಕಾಪಿ PDF ಮಾಡಿ ತಕ್ಷಣ ಆಗ್ಬಿಡಿ. ನಾವು ಆ ರೀತಿ ನಾವು ಯಾವ್ದು ಕೂಡ ನಾವು ಮಾಡೆಲ್ ಹೌಸ್ ಮಾಡೆಲ್ ಹೌಸ್ ಹೌದು, ಅದರಲ್ಲಿ ಫ್ರಿಡ್ಜ್ಗಳಾಗ್ಲಿ ಅಂತ ಯಾವ್ದನ್ನು ಕೂಡ ನಾವು ಇಟ್ಟಿದ್ದಿಲ್ಲ. ಕ್ಲಿಯರ್ ಆಗಿ ನಾವು ಕಂಪ್ಲೇಂಟ್ ಅಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕಾಪಿ ನಿಮ್ಗೆ ಆಗ್ತಿಲ್ಲ. ಇವಾಗ ನಾನು ಅದಕ್ಕೆ ಹೇಳ್ತಾ ಇರೋದು, ತಾವು ಯೋಚನೆ ಮಾಡಿ. ಕಂಪ್ಲೀಟ್ ಅವರು ಪೊಲಿಟಿಕಲ್ ಹಿನ್ನೆಲೆನೇ ಇಲ್ಲ, ಯಾರಿಗೂ ಸಂಬಂಧಪಟ್ಟವರಲ್ಲ ಅಂತಂದ್ರೆ ಅವ್ರಿಗೆ ಇನ್ನ ನಾನು ಕೇಸ್ ಮುಚ್ಚಾಕೋ ಪ್ರಯತ್ನ ವೆರಿ ಕ್ಲಿಯರ್ ಆಗಿ ನಿನ್ನೆ ರಾತ್ರಿನೇ ರಿಬೆಂಡ್ ಕಳಿಸ್ಬಿಟ್ಟಿದ್ದಾರೆ. ಹೌದು, ಅದು ನಾನು ಹೇಳ್ತಾ ಇರೋದು. ಇವಾಗ ಸಿಗರೇಟ್ ಕುಡಿದು ರೀಲ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲ, ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಸಿಗರೇಟ್ ಕುಡಿತಾ ಅಲ್ಲೋಗಿ ರೀಲ್ ಮಾಡ್ಬೇಕನ್ನೋ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಅವನು ಯಾವುದೋ ಒಂದು ಅಲ್ಲ ಬಟ್ಟೆಯನ್ನ ಒಂದು ಕಟ್ಟಿಗೆಗೆ ಸುತ್ತಿ
ಅವನು ಸಿಗರೇಟ್ ಅಂಟಿಸ್ಕೊಂಡು ಆ ಬಟ್ಟೆಯಿಂದ ಸಿಗರೇಟ್ ಒಂದು ಬ್ಲೂ ಕ್ಲಾತ್ ಅಂತ ಹೇಳಿದ್ದಾರೆ. ನಿನ್ನೆ ನಮ್ಮವರಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ಹೋದಾಗ ಯಾರು ಕಂಪ್ಲೇಂಟ್ಸ್ ನಮ್ಮವರಲ್ಲಿ ಕೂತಿದ್ದಾಗ ಹುಡುಗರನ್ನ ಕರೆಸಿದಾಗ ಅಲ್ಲಿ ಆಗುವಂಥ ಟೈಮ್ನಲ್ಲಿ ಒಂದು ಕಟ್ಟಿಗೆಗೆ ಒಂದು ಬ್ಲೂ ಕ್ಲಾತ್ ಅನ್ನ ಸುತ್ತಿ ಅದಕ್ಕೆ ಬೆಂಕಿ ಹಚ್ಚಿ ಅದರಿಂದ ಒಂದು ಸಿಗರೇಟ್ ಹಚ್ಕೊಳ್ಳುವಂತ ಒಂದು ರೀಲ್ಸ್ ಅವ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅಟ್ಲೀಸ್ಟ್ ಇವಾಗ ಬೆಂಕಿ ಸುಟ್ಟಿರ್ಲಿ ಮೊಬೈಲ್ಗಳನ್ನ ಇವತ್ತು ಹ್ಯಾಂಡ್ ಓವರ್ ಮಾಡ್ಕೋಬೇಕಾಗಿತ್ತು ಅವರು ಎಲ್ಲರ ಮೊಬೈಲ್ಗಳನ್ನ. ಆಮೇಲೆ ತಗೊಂಡಿದ್ದಾರೆ ಮೊಬೈಲ್ಗಳನ್ನ ಮತ್ತೆ ಅದಕ್ಕೆ ಅದನ್ನ ರಿಲೀಸ್ ಮಾಡಬೇಕು. ಅವನು ಆ ಕ್ಲಾತ್ ಅಲ್ಲಿ ಸಿಗರೇಟ್ ಹಂಚ್ಕೊಂಡು ಆಮೇಲೆ ಆ ಕ್ಲಾತ್ ಅಲ್ಲಿ ಬಿಸಾಕಿದ್ದೇನೆ ಅಂತಂದ್ರೆ ಆ ರೀಲ್ ಬರ್ಬೇಕಲ್ಲ ಒಂದು. ಮತ್ತೆ ಆ ಬಟ್ಟೆ ಯಾವುದು ಒಂದು ವಿಷಯ ಏನಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಮನೆಗೆ ಎಲ್ಲ ಪಾಕೆಟ್ ಬಂದಿಗೆ ಎಲ್ಲ ಇದೆ. ಗ್ಲಾಸ್ ಹೊಡ್ಕೊಂಡು ಒಳಗಡೆ ಹೋಗಿ ಮೇಲೆ ಫ್ಲೋರ್ ಅಲ್ಲೇ ಹೋಗ್ಬಿಟ್ಟು ಅವನಲ್ಲಿ ರೀಲ್ ಮಾಡ್ತಾನೆ ಅಂತಂದ್ರೆ ಒಂದ್ ಕಡೆ ಸನ್ಸೆಟ್ಗೆ ರೀಲ್ ಮಾಡ್ಲಿಕ್ಕೆ ಅಂತ ಹೋದ್ರು ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಮನೆ ಒಳಗಡೆ ಬೆಂಕಿ ಹಚ್ಚಿರುವಂತ ಒಂದು ಪ್ರಕರಣ. ಸೊ ಅವ್ನು ಎಲ್ಲಿ ರೀಲ್ ಮಾಡಿದ್ದಾನೆ ಏನನ್ನೋದು ನೀವು ಹೇಳಿದಂಗೆ ಇದು ಬಹಳ ಇಂಪಾರ್ಟೆಂಟ್. ಬಹಳ ಇಂಪಾರ್ಟೆಂಟ್ ಅಂದ್ರೆ ಆ ರೀಲ್ ಇವಾಗ ಮೊಬೈಲ್ಸ್ ಬಸ್ಪಡಿಸ್ಕೊಂಡಿದ್ದಾರೆ ಅಂದ್ರೆ ಅವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಥವಾ ಇನ್ನು ಪೋಸ್ಟ್ ಮಾಡದೇ ಇದ್ರೆ ವಿಡಿಯೋ ಇರಬೇಕು, ಅದನ್ನ ಬಿಡುಗಡೆ ಮಾಡ್ಬೇಕು. ಅಲ್ಲ ಸರ್, ಇವಾಗ ಪೊಲೀಸರು ಹೇಳಿಕೆನೆ ರೀಲ್ ಅಂತೀರಾ? 100% ರೀಲ್ ಸ್ಪಷ್ಟ ಇದರಲ್ಲಿ ನಿಜವಾಗ್ಲೂ ಹಾಸ್ಯಾಸ್ಪದ ಅಂತ ಹೇಳಿ ಅದಕ್ಕೆ ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ರೀಲ್ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಅದೇ ಆ ವಿಡಿಯೋ ಇದುವರೆಗೆ ಬಾಂಬ್ ಸ್ಕ್ವಾಡ್ ಫೋರೆನ್ಸಿಕ್ ಅವ್ರು ಬಂದು ಅವತ್ತು ನಮ್ಮ ಮನೆ ಆವರಣದಲ್ಲಿ 4 ಬುಲೆಟ್ಗಳನ್ನ ತಗೊಂಡು ಮೇಲೆ ಪೆಟ್ರೋಲ್ ಬಾಟಲ್ಸ್ ಬಾಂಬ್ಗಳೇನು ಬಿದ್ದಿತ್ತು ಅದರದೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗಿರೋದು ಬಿಟ್ರೆ, ಯಾರು ಪಂಚನಾಮ ಮಾಡಿರೋದು ಬಿಟ್ರೆ ಯಾರು ಲೋಕಲ್ ಪೊಲೀಸ್ ಇದುವರೆಗೆ ಆಯ್ತು CID ಪೊಲೀಸರು ಒಬ್ಬರು ಕೂಡ ಇಲ್ಲಿಗೆ ಬಂದು ಅವರು ನನ್ನ ಕರೆದು ಮಾಜರ್ ಮಾಡಿದ್ದಾಗ್ಲಿ ನಮ್ಮನ್ನ ಹೇಳಿಕೆ ತಗೊಳ್ಳೋದಾಗ್ಲಿ ಈ ಕ್ಷಣದವರೆಗೂ ಕೂಡ ಆಗಿದೆ. ಅದು ಸಿಂಪಲ್ ಆಗಿ ಬರುತ್ತೆ. ನಾನು ನಿಮ್ಮನ್ನೇ ಒಂದೇ ಕೇಳ್ತಾ ಇರುವಂತದ್ದು 20 days CIDಗೆ ಕೊಟ್ಟಾದ್ಮೇಲೆ ಕೂಡ 20 ದಿನ ಆಗಿದೆ ಅಷ್ಟೇ. ಇವಾಗ ಏನಂತಂದ್ರೆ ಜನಗಳಲ್ಲಿ ಅಂದ್ರೆ ಲೋಕಲ್ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ CID ಅಂದ್ರೆ ಅವರು ಲೋಕಲ್ ಪೊಲೀಸರು ಅಷ್ಟೇ, ನಿಮ್ ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಾ ಇರುವಂತವ್ರು. ಹೌದು, ಖಂಡಿತವಾಗ್ಲೂ ಕೂಡ ಅದನ್ನ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಅಸೆಂಬ್ಲಿಯಲ್ಲಿ ಹೋರಾಟ ಮಾಡ್ತೀನಿ, ಮತ್ತೆ ಕಾನೂನು ಹೋರಾಟ ಕೂಡ ಮಾಡ್ತೀನಿ. ಅಲ್ಲ ಅಟ್ಲೀಸ್ಟ್ ಅಲ್ಲ, ರಾಜ್ಯದ ಜನ ಸ್ವಲ್ಪ ನಗ್ತಾರ ಅನ್ನೋದಾದ್ರೂ ಬೇಕಿಲ್ಲ. ಸಿಗರೇಟ್ ಇಂದ ಮನೆ ಸುಟ್ಟೋಗಿದೆ, ರೀಲ್ಸ್ ಇಂದ ಮನೆ ಸುಟ್ಟೋಗಿದೆ ಅಂತಂದ್ರೆ ನಾನು ನಿರ್ದೇಶ ಅಲ್ಲ, ನಾನು ಕ್ರಿಮಿನಲ್ ಪೊಲೀಸ್ ಅಂತಾನೆ ಹೇಳ್ತಾ ಇದ್ದೀನಲ್ಲ ಡೈರೆಕ್ಟ್ ಆಗಿ. ಬೇರೆ ಏನಿದೆ, ನಾನು ಬೇರೆ ಮಾತೇ ಇಲ್ಲ. ಸ್ವಲ್ಪ ನೀವು ಜಸ್ಟ್ ಒಂದು 4-5 ಎಕ್ಸಾಂಪಲ್ಸ್ ನಾನು ನಿಮಗೆ ಅವ್ರ ಹೆಸರುಗಳ ಸಮೇತ ನಾನು ತೋರಿಸ್ತೀನಿ. ಆಟೋ ತಗೊಂಡು ಬಂದಿದ್ದಾನೆ ಅಲ್ಲೇ ಒಂದು ಕಾಜಾ ಅಂತ ಹೇಳಿ, ಒಂದು ಕಾಲನಿ PNT ಕಾಲನಿ ಅಂತ ಹೇಳಿ ಕಾಜಾ ಅಂತ ಹೇಳಿ ಅವನು ಕಾಜಾ ಅಂತ ಹೇಳಿ PNT ಕಾಲನಿ ಆಯ್ತಾ. ಇನ್ನೊಂದ್ಸಲ ಅಂತ ಅದನ್ನ ನಿಮ್ ಕೊಟ್ಬಿಡ್ತೀನಿ ಬೈ. ಮತ್ತೆ ಒಂದು ಬಗ್ಗೆ ಬಾಟಲ್ ತಗೋತಾರೆ. ಅವನ ಹೆಸರು ಕಾಜಾ ಅಂತ ಹೇಳಿ.
ಇನ್ನೊಂದು ಸುಭಾಷ್ ಅಂತ ಹೇಳಿ ಕೌಲ್ಬಜಾರ್ ಇನ್ಸ್ಪೆಕ್ಟರ್ ನಿಮ್ಗೆಲ್ಲ ಗೊತ್ತು ನೋಡಿ. ಒಂದು ಧೀರಜ್ ಅಲ್ಲಿ ಡಿಲ್ಲು ಅಂತ ಹೇಳಿ ಅದು ಸುಭಾಷ್ನೇ ನೋಡಿ. ಇನ್ಸ್ಪೆಕ್ಟರ್ ನಮ್ಮ ಮನೆ ಹತ್ರ ಬರ್ತಾ ಇದ್ರೆ ತಳ್ಳೋದಕ್ಕೆ ಪಾಪ ಪ್ರಯತ್ನ ಮಾಡಿ ಆ ಸುಭಾಷ್ DSP ಕೇಳ್ತಾನೆ, ನನ್ನ ಜೊತೆ 20 ಮಂದಿ ಪೊಲೀಸರು ಇದ್ದಾರೆ, ಅವ್ನು MLA ಹಾಕೊಂಡು ಹಿಂಗೆ ಹೋಗಿ ಮನೆಗೆ ಬಿಟ್ಟು ಬರ್ತೀನಿ, ರೆಡ್ಡಿ ಅವ್ರ ಮನೆ ಹತ್ರ ಬಿಡೋದು ಬೇಡ ಅಂತ ಹೇಳಿ ಎಷ್ಟು ಕೇಳಿದ್ರು ಕೂಡ ಅವ್ನು DSP ಆ ಬಗ್ಲೆಗೆ ನಡ್ಕೊಂಡು ಬರ್ತಾ ಇದ್ದಾನೆ ನೋಡ್ರಿ. DSP ಆ ಕಡೆ ಹೆಲ್ಮೆಟ್ ಹಾಕೊಂಡು ಅವನು ಬರ್ತಾ ಇದ್ದಾನೆ. ಸುಭಾಷ್ ಅಡ್ಡ ಹಿಂಗೆ ನುಗ್ತಾ ಇದ್ದಾನೆ, ಅಂದ್ರೆ ಹೋಗೋದು ಬೇಡ ಅಂತ ಹೇಳಿ. ಸುಭಾಷ್ ಕೈಯಿಂದಾನೆ ಅವನು ಯಾರು ಅವನು ಧೀರಜ್ ಅಲ್ಲಿ ಟಿಲ್ಲೋನವನು ಲಾಠಿಗಳು ಇಟ್ಕೊಳ್ಳೋದು ಅದು. ಅಲ್ಲಿ ಬಂದಿರೋ 5,000 ಮಂದಿನ ಪತ್ತೆ ಹಚ್ತಾ ಇದ್ದೀವಿ ನೀಟಾಗಿ, ಒಬ್ಬೊಬ್ರು ಹೆಸರುಗಳನ್ನೆಲ್ಲ ತೆಗಿತಾ ಇದ್ದೀವಿ. ಅವನ ಜೊತೆಲಿ ಕರ್ಕೊಂಡು ಬರ್ತಾ ಇದ್ದಾನೆ MLA ನೋಡಿ. ನಿಮಗೆ ಡೈರೆಕ್ಷನ್ ಬಂದ ರೀತಿ MLA ಬರೋ ರೀತಿ ಅವ್ರ ಜೊತೆಗೆ ಬರ್ತಾ ಇದ್ದಾನೆ. ಸುಭಾಷ್ ಆಪೋಸಿಟ್ ನಿಲ್ಲಿಸ್ತಾ ಇದ್ದಾರೆ, ಅರ್ಥ ಆಯ್ತಾ? ನಿಲ್ಸು ನಂದರೆಡ್ಡಿ ಕೇಳ್ತಾನೆ ನನ್ನ ಜೊತೆ ಅವರು ಕನ್ವಿನ್ಸಿಂಗ್ ಬೇಡ ಹೋಗ್ರಿ ಅಂತ ಹೇಳ್ತಿದೀವಿ ಅಂತ ಅವ್ನು DSP ಹೋಗ್ತಾ ಇದ್ದಾನೆ, ಜೊತೆಲಿ ವಾಕ್ ಮಾಡ್ತಾ ಇದ್ದಾನೆ ಅವನು. DSP ನಾನೊಂದು ಮಾತು ಹೇಳಿ, ಈ ಹಿಂದೆ ನಾನು ಪಾಪ ರಾಜಕಾರಣದಲ್ಲಿ ಇಲ್ದೇ ಇರುವಂತ ಸಚಿವರ ಬಗ್ಗೆ ನಾನು ಹೇಳೋದು ಬೇಡ. ಗೌರಿ ತ್ರಿವೇದಿ ಅಂತ ಜಿಲ್ಲಾಧಿಕಾರಿಗಳೇ ಕಾಲರ್ ಇಟ್ಕೊಂಡು ಎತ್ತಿ ನಮ್ಮ DC ನಗರನ ತೆಗಿಯೋ ಟೈಮ್ನಲ್ಲಿ ಯಾರು ನಮ್ಮ ಸೀನಿಯರ್ ರಿಪೋರ್ಟರ್ಸ್ ಮಕ್ಸೂದನ್ ಎಲ್ಲರೂ ಇಲ್ಲೇ ಇದ್ದಾರೆ. DC ನಗರ್ ನಮ್ಮ ರೆಡ್ ಲೈಟ್ ಏರಿಯಾನ ರಿಮೂವ್ ಮಾಡಿ ರಾಜ್ಕುಮಾರ್ ಪಾರ್ಕ್ ಮಾಡೋ ಮುಂಚೆ ಅಲ್ಲಿ ಒಬ್ಬ ಎಕ್ಸ್ ಮಿನಿಸ್ಟರ್ ಬಂದಾಗ ಜಿಲ್ಲಾಧಿಕಾರಿಗಳು ಕಾಲರ್ ಇಟ್ಕೊಂಡು ಎತ್ತಿ ವ್ಯಾನಲ್ಲಿ ಹಾಕ್ತಾರೆ. ನಾನು ಹೇಳ್ತಾ ಇರೋಂಥದ್ದು ನಿಮಗೆ ನಾಗರಾಜ್, DSP ಇವಾಗ ಒಬ್ಬ ನನ್ನ ಮನೆಗೆ ಹಿಂಗೆ ಅವನು 5,000-6,000 ಜನಗಳು ಹಾಕೊಂಡು ಅಲ್ಲೇ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳು ಹಾಕೊಂಡು ಬರ್ತಾ ಇದ್ರೆ ಕನ್ವಿನ್ಸ್ ಮಾಡ್ತಾನ, ಅಥವಾ ಎತ್ತಿ ನೀನು ಗಾಡಿಯಲ್ಲಿ ಹಾಕೊಂಡು ನಡಿ ಮನೆಗೆ ಅಂತ ಹೇಳಿ ಹೇಳಿದ್ರೆ ಏನಾಗ್ತಾ ಇತ್ತು? SP ಸರ್ಕಲ್ ಇಂದ ಕನ್ವಿನ್ಸ್ ಮಾಡ್ತಾರ ಮನೆವರೆಗೂ. ಮತ್ತಷ್ಟೇ ಅವನಿಗೆ ಅವನ ರಕ್ಷಣೆಗೆ ಅಷ್ಟೇ. ಸುಭಾಷ್ ಹೆಲ್ಮೆಟ್ ಕೂಡ ಇಲ್ಲ. ನೋಡಿ ಮಾಡಿದೆ ಅಲ್ಲ, ನಾನು ವಿಡಿಯೋ ಅಂದ್ರೆ ಆ ತಳ್ಳಿರೋನು ತಳ್ಳಿ ಅವ್ರ ಕೈಲಿರುವಂತ ಲಾಠಿ ಎಸ್ಕೊಂಡಿರೋನು ಧೀರಜ್ ಅಂತ ಹೇಳಿ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಗಾದರ್ ಅಂತ ಅಲ್ಲ, ವೈಟ್ ಅಂಡ್ ವೈಟ್ ಅಂದ್ರೆ ನಾನು ಹೇಳ್ತಾ ಇರೋದು ಅಲ್ಲ. ಇವಾಗ ಇದೆಲ್ಲ ನಾನೊಂದು ಮಾತು ಹೇಳಿದೆ ನಿಮ್ಗೆ ತೋರಿಸಿದ್ರೆ ಮತ್ತೆ ನೀವು ರಾತ್ರಿ ಸಂಖ್ಯೆನು ಇವಾಗ ಕಂಪ್ಲೀಟ್ ಒಂದು 100 ಮಂದಿ ಇದು ಕಂಪ್ಲೀಟ್ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಕಂಪ್ಲೀಟ್ ಹೆಸರುಗಳು ವಿತ್ ವಿಡಿಯೋನಲ್ಲಿ ಇದೇ ತರ ರೌಂಡ್ ಅಪ್ ಮಾಡಿ ಪ್ರತಿ ವಾರ್ಡ್ ಅಲ್ಲಿ ಯಂಗ್ಸ್ಟರ್ಸ್ ಅವ್ರ ಹೆಸರುಗಳು ಅವರ ಡೀಟೇಲ್ಸ್ ಎಲ್ಲದನ್ನ ರೆಡಿ ಮಾಡಿ ಇನ್ನೂ ದಿನ ಮಾಡ್ತಾನೆ ಇದ್ದೀವಿ. ಎಷ್ಟು ಜನ ಆಗಿದೆ ಸರ್ ಇಲ್ಲಿವರೆಗೆ? ನಿಮಗೆ ಸುಮಾರು ಹೆಚ್ಚು ಕಡಿಮೆ 38, ಇಲ್ಲೊಂದು 5, 53 43 ಮೆಂಬರ್ಸ್ ರೆಡಿ ಮಾಡಿದ್ದಾರೆ. ಇನ್ನು ಡೈಲಿ ಮಾಡ್ತಾನೆ ಇದ್ದಾರೆ. ಇನ್ನು ಅದೇ ಕೆಲಸಕ್ಕೆ ಇಟ್ಟಿದ್ದೇನೆ ನಾನು. ಅವ್ರ ಮೇಲೆ ಏನಾದ್ರು FIR ಅಥವಾ ಏನಾದ್ರು ಬೇರೆ ಇದಾವೆ ಸರ್? 43 ಮೆಂಬರ್ಸ್ ಸುಮಾರು ಜನಗಳ ಮೇಲೆ ಇದೆ. ಅವ್ರ ಮೇಲೆ ಬ್ಯಾಕ್ಗ್ರೌಂಡ್
ಅದೆಲ್ಲದನ್ನು ತೆಗಿತಾ ಇದ್ದೀವಿ ಕಂಪ್ಲೀಟ್. ಫಸ್ಟ್ ಹೆಸರು, ಡೀಟೇಲ್ಸ್, ಯಾವ ಏರಿಯಾ, ಏನೇನು ಪಾಲ್ಗೊಂಡಿದ್ದಂಥವ್ರು, ಈ ರೀತಿ. ನಿಮ್ಮ FIR ನಿಮ್ಮ ತನಿಖೆ ಸರ್. ನಾಳೆ CBIಗೆ ಬಂದ್ರೆ ಇಷ್ಟು ಡೀಟೇಲ್ಸ್ ಬೇಕಲ್ಲ. ಅವ್ರಿಗೆ ಯಾರು ಫೋನ್ ಮಾಡಿದ್ರೆ ಅವ್ರು ಹೆಂಗ್ ಬಂದ್ರು ಅಲ್ಲಿಗೆ. ಯಾರೋ ಒಬ್ರು ಫೋನ್ ಮಾಡಿದ್ರೆ ಬರೋದಿಲ್ಲಲ್ಲ ಅಲ್ಲಿ. ಭರತ್ ರೆಡ್ಡಿನಾದ್ರೂ ಫೋನ್ ಮಾಡಿರ್ಬೇಕು, ಭರತ್ ರೆಡ್ಡಿ ಡೈರೆಕ್ಷನ್ ಸತೀಶ್ ರೆಡ್ಡಿ ಆದ್ರೂ ಫೋನ್ ಮಾಡಿರ್ಬೇಕು. ಈಗ ಹುಡುಗ ರಾಜಶೇಖರ್ ಇದ್ದಾನೆ, ಇವಾಗ ರಾಜಶೇಖರ್ ಅಲ್ಲಿಗೆ ಬರಬೇಕು ಅಂತಂದ್ರೆ ಅವ್ನು ಡೆತ್ ಆಗಿದ್ದಾನೆ. ರಾಜಶೇಖರ್ಗೆ ಯಾರು ಫೋನ್ ಮಾಡಿದ್ದಾರೆ? ಸತೀಶ್ ರೆಡ್ಡಿ ರೈಟ್ ಹ್ಯಾಂಡ್. ಆ ಹುಡುಗನ ಹೆಸರು ಕೂಡ ಏನ್ ಹೇಳಿದ್ರಮ್ಮ? ಅವನು ರಾಜಶೇಖರ್ಗೆ ಗಲಾಟಿಗೆ ಬರ್ಲಿಕ್ಕೆ ಅಂತೇಳಿ ಫೋನ್ ಮಾಡಿದ್ರೆ ನಮ್ಮ ಅಣ್ಣ ಹೋದ ಅಂತ ಹೇಳಿ, ರಾಜು ಅಂತ ಹೇಳಿ. ಈ ರೀತಿ ಇವಾಗ ಇಷ್ಟು ಮಂದಿ ಕೂಡ ಬರಬೇಕು ಅಂದ್ರೆ ಅಲ್ಲಿಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದು. ಸೊ ಅವನಿಗೆ ಯಾರು ಹೇಳಿದ್ದಾರೆ? ಭರತ್ ರೆಡ್ಡಿ ಹೇಳಿರ್ತಾರೆ ಜನಗಳನ್ನ ಕರೆಸ್ರಿ ಅಂತ ಹೇಳಿ. ಸೊ ಈ ರೀತಿ ನಾಳೆ ಕಂಪ್ಲೀಟ್ ಇದು ಅನ್ಲೆಸ್ ಇದು CBI ಇನ್ವೆಸ್ಟಿಗೇಷನ್ ಅಂದ್ರೆ, ಇವಾಗ ಪೊಲೀಸರು 3 ಗನ್ಮೆನ್ಗಳನ್ನ ಅರೆಸ್ಟ್ ಮಾಡಿ ಕೈ ಬಿಟ್ಟಿದ್ದಾರೆ ಅಂತಂದ್ರೆ ಯಾರನ್ನ ಇವತ್ತು ನಮ್ಮ ಮನೆ ಮೇಲೆ ಘಟನೆ ಆದ್ರೆ ನನ್ನ ಕಡೆಯಿಂದಾನೆ 20 ದಿನ ಆದ್ರೂ ಕೂಡ ಸ್ಟೇಟ್ಮೆಂಟ್ ತಗೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ಏನಿದೆ CID. ಈಗ ಅವರು CD ಇವರು ಈಗ ಮುಖ್ಯಂದ್ರ ಅವರು ಒಂದು ಆಂತರಿಕ ರಿಪೋರ್ಟ್ ಅನ್ನು ಹಾಕಿದ್ದಾರೆ ಅಧಿಕಾರಿಗಳ ಮೇಲೆ ಬಹಳ ಗಂಭೀರವಾಗಿ ಈ ಪ್ರಕರಣ ಸಂಬಂಧಪಟ್ಟ ನೋಡೋಣ. ಇವಾಗ ಏನೇ ಪ್ರಕರಣ ಹಾಕಿದ್ರು ಕೂಡ ಉಪಮುಖ್ಯಮಂತ್ರಿಗಳೇ ನಾವು ಅವ್ರ ಬೆನ್ನಿಗೆ ನಿಂತ್ಕೊಂಡಿದೀವಿ, ಇಲ್ಲಿ ಬಿತ್ತ ಆದ್ರೂ ಹೋಗಿರ್ಲಿ, ಯಾಕೆ ಕೊಂಡ್ಕೊಂಡಿದ್ದಾರೆ ಅನ್ನೋ ಪರಿಸ್ಥಿತಿಗೆ ಪಾಪ ಮಾತಾಡಿದಾರೆ ಅಂತಂದ್ರೆ, ಇನ್ನ ಅವ್ರಿಗೆ ಏನ್ ರಿಪೋರ್ಟ್ಗಳಾದ್ರೂ ಕೂಡ ಆ ರಿಪೋರ್ಟ್ಗಳು ನಾಳೆ CBIಗೆ ಉಪಯೋಗ ಆಗುತ್ತೆ ಅಷ್ಟೇ. ಅವ್ರೇನ್ CBI ಅವ್ರೇನ್ ಬಿಡಲ್ಲ, ಎಲ್ಲ ಈ ಪೊಲೀಸರೆಲ್ಲರನ್ನೂ ಕರ್ಸ್ಕೊಂತಾರೆ. ನಾಳೆ ಇವೆಲ್ಲ 43 ಮಂದಿದಾಗಿದೆ ಇವಾಗಿನ. 5,000 ಜನಗಳಿದ್ದಾರೆ ಇವಾಗ. 5,000 ಮಂದಿನಲ್ಲಿ 43 ಮಂದಿನ ರಿಕಗ್ನೈಸ್ ಮಾಡಿರೋದು ನಾವು ಇವಾಗ. ಇನ್ನ ಡೈಲಿ ಕಂಟಿನ್ಯೂಸ್ ಆಗಿ ತಗೊಂಡು ಹೋಗ್ತಾನೆ. ನಾವು ಪೊಲೀಸ್ ಮಕ್ಕಳೇ, ನಮ್ಮಪ್ಪ 83 ರಿಟೈರ್ಡ್ ಆಗಿಲ್ಲ, 65 18 ವರ್ಷ ನಮ್ಮ ಬ್ಲಡ್ ಅಲ್ಲಿ ಪೊಲೀಸ್ ಬ್ಲಡ್ ಇದೆ, 16 ಇಯರ್ಸ್ ಬ್ಲಡ್ ಇದೆ. ಇಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ 80% ನಮ್ದು ಇರುತ್ತೆ, ಕರೆಕ್ಟ್ ಆಗಿರುತ್ತೆ. ಇವತ್ತು ಮೀಡಿಯಾ ಕೂಡ ಇನ್ವೆಸ್ಟಿಗೇಷನ್ ಸರ್ಕಾರ ಸಂಬಳ ತಗೊಂಡು ರಿವಲ್ವರ್ ಇಟ್ಕೊಂಡಿರೋ ಗವಾರ ಆದ್ರೆ ಪೊಲೀಸ್ 80% ಇನ್ವೆಸ್ಟಿಗೇಷನ್ ನಾವು ಮಾಡಿದ್ರೆ ಕರೆಕ್ಟ್ ಇರುತ್ತೆ ಅಂತ ಹೇಳೋದು. ವಿತ್ ಎವಿಡೆನ್ಸ್ ನಾವು ಯಾಕಂದ್ರೆ ಸುಮ್ಮನೆ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ. ನನ್ ತಿಳಿದಷ್ಟು ಮಟ್ಟಿಗೆ ಇನ್ನ ಒಂದು 100 ಮಂದಿ ರೆಕಗ್ನೈಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾಳೆ ಈಜಿ ಆಗ್ಲಿ ಅಂತ ಹೇಳಿ ಮುಂದೆ ಅವನ್ನೆಲ್ಲ ಅವ್ರ ಸಲುವಾಗಿ ನಾವು ಟೈಮೇ ವೇಸ್ಟ್ ಮಾಡ್ಬೋದು. ಇದು ಓವರ್ ಆಗಿ CBIಗೆ ಬರೋವರೆಗೂ ಕೂಡ ನಾವು ಇದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಂಡ್ರು ಕೂಡ ಪ್ರಯೋಜನ ಇಲ್ಲ. ಇವಾಗ ಮೊನ್ನೆ ಎಲ್ಲರೂ ಕೂಡ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಶ್ರೀರಾಮುಲು ಅವ್ರ ಸಮೇತ ಹೋಗಿ ಬಂದಿದ್ದಾರೆ. ಇವಾಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಅದಾದ್ಮೇಲೆ ಡೆಲ್ಲಿಗೆ ಕರೀತಾರೆ ಅಸೆಂಬ್ಲಿ ಸೆಷನ್ಸ್ ಆದ ತಕ್ಷಣ. ಅಸೆಂಬ್ಲಿ ಸೆಷನ್ಸ್ ಒಳಗಡೆ ಅವರು CBI ಇಂಕ್ವೈರಿಗೆ ಅವರು ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಒಂದು ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಅವರು CBI ಇಂಕ್ವೈರಿ ಕೊಟ್ರು ಅಂತಂದ್ರೆ ಯಾವ ಯಾತ್ರೆಗಳು ಮಾಡೋ ಅವಶ್ಯಕತೆ ಬರಲ್ಲ. ಸೊ 31 ಆದ್ಮೇಲೆ ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ. ಅದು ಕಂಪ್ಲೀಟ್ ಮಾಸ್ ಹೋಗಿರುವಂತ ಪಿಕ್ಚರ್ ಅದು ಕಂಪ್ಲೀಟ್. ಸೊ ನಮ್ಮ ಬಗ್ಗೆ ಮಾತಾಡಿದ್ರೆ ಮತ್ತೆ ಬೆಳಕಿಗೆ ಬರ್ಬೋದು ಅನ್ನೋ ಪ್ರಯತ್ನ ಮಾಡಿದೆ. ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ವೇಸ್ಟ್ ಆಗ್ತದೆ. ಅದೇ ಅಂದ್ರೆ ಮತ್ತೆ ನಾನು ಏನಾದ್ರು ಬೆಳಕಿಗೆ ಬರ್ಬೋದು. ಇವಾಗ ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಮಾತಾಡಿದ್ರೆ ನಾನು ಮೀಡಿಯಾದಲ್ಲಿ ಹೈಲೈಟ್ ಆಗ್ತೀನಿ ಅನ್ನೋದ್ರ ಬಗ್ಗೆ, ಅಥವಾ ಮಂತ್ರಿ ಕೊಡ್ತಾರೆ ಅನ್ನೋ ಅಂತ ಹೇಳಿ ಪಾಪ ಆಸೆ ಇದೆ. ಅವನೇನ್ ಬಿಚ್ಚಿಡ್ತಾನೆ ನಿಮ್ಮ ಹತ್ರ ಎಲ್ಲ ಇದೆ, ಎಲ್ಲ ರೆಕಾರ್ಡ್ಸ್ ಏನಿದೆ ಹೇಳ್ರಿ. ಅಲ್ಲ ನಿಮ್ಮ ಹತ್ರ ಯೂಟ್ಯೂಬ್ ಓಪನ್ ಮಾಡಿದ್ರೆ ಇಲ್ದೇ ಇರೋದು ಏನಾದ್ರು ಇರುತ್ತೇನೋ ಅಂತ ನಾನು ಹೇಳ್ತಿರೋದು ಅಷ್ಟೇ. ಓಕೆ ಸರ್, ನಮ್ಗೆ ಪ್ಲಾಸ್ಟಿಕ್ ಕೊಟ್ಟೋಗಿ ಯಾವ್ದು? ಅಲ್ಲ ನಿನ್ನೆ ಹೇಳಿದ್ದು ಅಷ್ಟೇ ಇಲ್ಲ, ಎಷ್ಟು ಡೀಟೇಲ್ ಆಗಿ ನಿನ್ನೆ ನಾವೇನಿಲ್ಲವಲ್ಲ ಅದೇ ಮೇನ್ ಅಷ್ಟೇ, ಸ್ವಲ್ಪ ಡೀಟೇಲ್. ಮನೆ ಹಚ್ಕೊಳ್ಬೇಕಂದ್ರೆ ಬಲ್ಲಾರ